ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರಮಾಸ ಶುಕ್ಲಪಕ್ಷ 5 ಏಪ್ರಿಲ್ 2025 ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:19, ಸೂರ್ಯಾಸ್ತ ಸಂಜೆ 6:41. ಚಂದ್ರೋದಯ ಮಧ್ಯಾಹ್ನ 12:19, ಚಂದ್ರಾಸ್ತ ರಾತ್ರಿ 1:41 ಏಪ್ರಿಲ್ 6. ಇಂದಿನ ತಿಥಿ ಅಷ್ಟಮಿ ರಾತ್ರಿ 12:11 ಏಪ್ರಿಲ್ 6ರವರೆಗೆ, ನಂತರ ನವಮಿ. ಯೋಗ ಅತಿಗಂಡ ರಾತ್ರಿ 8:03 ರವರೆಗೆ, ನಂತರ ಸುಕರ್ಮ. ನಕ್ಷತ್ರ ಆರ್ದ್ರ ಬೆಳಗ್ಗೆ 10:19 ರವರೆಗೆ, ನಂತರ ಪುನರ್ವಸು. ಕರಣ ಭದ್ರ ಬೆಳಗ್ಗೆ 7:44, ಭವ ರಾತ್ರಿ 7:26, ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:40 ರಿಂದ 5:26, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:58 ರಿಂದ 12:47, ಪ್ರಾತಃ ಸಂಧ್ಯಾ ಬೆಳಗ್ಗೆ 5:03 ರಿಂದ 6:13 ಸಂಧ್ಯಾಕಾಲ, ಸಂಜೆ 6:31 ರಿಂದ 7:42, ಅಮೃತಕಾಲ ರಾತ್ರಿ 3:07 ಏಪ್ರಿಲ್ 6 ರಿಂದ 4:43 ಏಪ್ರಿಲ್ 6 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:18 ರಿಂದ 10:50, ಯಮಗಂಡ ಕಾಲ ಮಧ್ಯಾಹ್ನ 1:55 ರಿಂದ 3:27 ರವರೆಗೆ, ವರ್ಜ್ಯಕಾಲ ಸಂಜೆ 5:26 ರಿಂದ 7:03, ದುರ್ಮುಹೂರ್ತ ಬೆಳಗ್ಗೆ 6:13 ರಿಂದ 7:02, ನಂತರ 7:02 ರಿಂದ 7:52 ರವರೆಗೆ. ಬೆಳಗ್ಗೆ 10:19 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ. ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ರಾತ್ರಿ 11:25 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಮಿಥುನ, ಸಿಂಹ, ಕನ್ಯಾ, ಧನು, ಮಕರ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ, ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುವಿರಿ. ನಿಮ್ಮ ವ್ಯಾಪಾರದಲ್ಲಿ ಲಾಭವಾಗುವುದು. ಸಂಗಾತಿಯ ಸಲಹೆಯಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಅವರು ನಿಮಗೆ ಉಡುಗೊರೆ ನೀಡಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ಪಾರ್ಟ್ನರ್ ಸೇರುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಕಾಣುವಿರಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನಕರ ವಾತಾವರಣವಿರುವುದು. ವೃಷಭ ರಾಶಿ, ಸಮಯಕ್ಕೆ ಸರಿಯಾಗಿ ಕೆಲಸ ಆಗದ ಕಾರಣ ನಿಮಗೆ ಒತ್ತಡ ಹೆಚ್ಚಾಗಬಹುದು. ಮನೆಯಲ್ಲಿ ವಿಶೇಷಕರ ಶುಭ ಕಾರ್ಯಗಳು ನೆರವೇರುವುದು. ಹಣಕಾಸಿನ ವಿಷಯವಾಗಿ ಹೆಚ್ಚಿನ ಸುತ್ತಾಟವಿರುವುದು. ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಇರುವುದು. ನಿಮ್ಮ ಕೆಲಸವನ್ನು ಎಲ್ಲಾ ಮೆಚ್ಚುವರು. ವಿದೇಶಿ ಪ್ರಯಾಣದ ವಿಷಯದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಗಮನ ನೀಡಿ. ಮಿಥುನ ರಾಶಿ, ಬಹಳ ದಿನಗಳಿಂದ ನೀವು ಬಯಸುತ್ತಿದ್ದ ನಿಮ್ಮ ಇಚ್ಛೆಗೆ ತಕ್ಕ ಕೆಲಸ ಸಿಗಬಹುದು. ವೃತ್ತಿ ಜೀವನವು ಹೊಸ ದಿಕ್ಕಿನಲ್ಲಿ ಪ್ರಾರಂಭವಾಗುವುದು. ವೃತ್ತಿಯಲ್ಲಿ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಗಮನವಹಿಸಿ ನಿಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ಪ್ರೇಮಿಗಳಿಗೆ ಹಾಗೂ ವೈವಾಹಿಕ ಜೀವನಕ್ಕೆ ಉತ್ತಮ ದಿನವಾಗಬಹುದು. ನಿಮ್ಮ ಪ್ರೀತಿಪಾತ್ರರಿಂದ ಉಡುಗೊರೆ ದೊರೆಯಬಹುದು. ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ. ಕಟಕ ರಾಶಿ, ಇಂದು ಮಾನಸಿಕ ತೊಳಲಾಟವಿರುವುದು. ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು. ಇಡೀ ದಿನ ಅನವಶ್ಯಕ ಕೆಲಸಗಳಲ್ಲಿ ವ್ಯರ್ಥವಾಗುವುದು. ಕುಟುಂಬ ಸದಸ್ಯರ ಜೊತೆ ಬುದ್ಧಿವಂತಿಕೆಯಿಂದ ವ್ಯವಹರಿಸಿ ಮತ್ತು ಇತರರ ಹಸ್ತಕ್ಷೇಪವಾಗದಂತೆ ನೋಡಿಕೊಳ್ಳಿ. ನಿಮ್ಮ ಬದ್ಧತೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ನಿರಾಸೆ ಅನುಭವಿಸಬಹುದು. ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆಯಿಂದ ನಿರ್ವಹಿಸಿ. ಸಿಂಹ ರಾಶಿ, ಕುಟುಂಬದವರೊಂದಿಗೆ ಸೌಹಾರ್ದಯುತ ಸಂಬಂಧವಿರುವುದು. ತುಂಬಾ ಅದೃಷ್ಟಕರ ದಿನ. ಅರಿಯದ ಮೂಲಗಳಿಂದ ಅನುಕೂಲ ಪಡೆಯುವಿರಿ. ಜನ ನಿಮ್ಮನ್ನು ಮೆಚ್ಚುವರು. ನಿಮ್ಮ ನಿಜವಾದ ಬೆಂಬಲಿಗರಿಗೆ ಆದರಿಸಿ ಮತ್ತು ಗೌರವಿಸಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ. ಅವರ ಸಾಧನೆಯನ್ನು ಕಂಡು ಹೆಮ್ಮೆ ಪಡುವಿರಿ. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ. ಇಂದು ನಿಮಗಾಗಿ ಸ್ವಲ್ಪ ಸಮಯ ಮಾಡಿಕೊಂಡು ನಿಮ್ಮ ನೆಚ್ಚಿನ ಕೆಲಸಗಳನ್ನು ಮಾಡುವಿರಿ. ಕನ್ಯಾ ರಾಶಿ,
ಇಂದು ನಿಮ್ಮ ಆತ್ಮವಿಶ್ವಾಸದ ಬಲದಿಂದ ಚದುರಿದ ಕೆಲಸಗಳನ್ನು ಪೂರ್ತಿ ಮಾಡುವಿರಿ. ಅರಿಯದ ಮೂಲದಿಂದ ಧನ ಲಾಭವಾಗಬಹುದು. ಇಂದು ಹೂಡಿಕೆಗಳನ್ನು ಮಾಡಲು ಅನುಕೂಲಕರವಾಗಿದೆ. ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ನಿಮಗೆ ಪ್ರೀತಿ ಹೆಚ್ಚಾಗುವುದು. ವ್ಯವಹಾರಗಳಲ್ಲಿ ದೊಡ್ಡ ಆರ್ಥಿಕ ಲಾಭಗಳಿರಬಹುದು. ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಪಡೆಯುವಿರಿ. ತುಲಾ ರಾಶಿ, ಇಂದು ಧಾರ್ಮಿಕ ಕಾರ್ಯಗಳಿಗೆ ದಿನ ಉತ್ತಮವಾಗಿದೆ. ಆದರೆ ನೀವು ದೇವರನ್ನು ಪೂಜಿಸಲು ಅಡೆತಡೆಗಳು ಬರಬಹುದು. ಇಂದು ಯಾವುದೇ ವಿವಾದದಲ್ಲಿ ಸಿಲುಕಿಕೊಳ್ಳಬೇಡಿ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಅಪೇಕ್ಷೆಯಿಲ್ಲದೆ ಅವಶ್ಯಕತೆಯಿರುವವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಬಹುದು. ಕುಟುಂಬದವರೊಂದಿಗೆ ಸಂತೋಷಕರ ಸಮಯ ಕಳೆಯುವಿರಿ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ವೃಶ್ಚಿಕ ರಾಶಿ, ಮನಸ್ಸು ಗೊಂದಲದಿಂದ ಕೂಡಿರುವುದು. ಮುಖ್ಯವಾದ ನಿರ್ಧಾರಗಳನ್ನು ಮುಂದೂಡಿ. ವೃತ್ತಿಯಲ್ಲಿನ ಸಮಸ್ಯೆಗಳು ಮಧ್ಯಾಹ್ನದ ವೇಳೆಗೆ ನಿವಾರಣೆಯಾಗುವುದು. ನಿಮ್ಮ ವಿರೋಧಿಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು. ನಿಮ್ಮ ಬಾಳ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ನೆಮ್ಮದಿಯಾಗಿದ್ದು ಪರಿಸ್ಥಿತಿಯನ್ನು ಅವಲೋಕಿಸಿ. ದೂರ ಪ್ರಯಾಣ ತಪ್ಪಿಸಿ. ಹೊಟ್ಟೆ ಒಬ್ಬರ ಮತ್ತು ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು. ಧನು ರಾಶಿ, ಇಂದು ಮೈಮನಸ್ಸು ತಾಜಾತನದಿಂದ ಕೂಡಿರುತ್ತದೆ. ಹಣಕಾಸಿನ ಹೂಡಿಕೆಗೆ ಅನುಕೂಲಕರವಾಗಿದೆ. ಮಕ್ಕಳ ಅಧ್ಯಯನದ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಪ್ರೀತಿ ಮತ್ತು ಪ್ರಣಯ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚುವುದು. ಪ್ರೇಮಿಗಳು ತಮ್ಮ ಮದುವೆಗೆ ಪೋಷಕರ ಸಮ್ಮತಿ ಪಡೆಯಲು ದಿನ ಅನುಕೂಲಕರ. ಇಂದು ನಿಮ್ಮ ಸಮಯವನ್ನು ಶಾಂತಿ ಮತ್ತು ಸಮಾಧಾನದಿಂದ ಕಳೆಯುವಿರಿ. ಅತಿಥಿಗಳ ಆಗಮನವಾಗಬಹುದು. ಮಕರ ರಾಶಿ, ಮನರಂಜನೆ ಮತ್ತು ಉಲ್ಲಾಸಕ್ಕೆ ಒಳ್ಳೆಯ ದಿನ. ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡಲು ಪ್ರಯತ್ನಿಸಿ. ಈ ದಿನ ವ್ಯವಹಾರದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೆಲಸದ ಸ್ಥಳದಲ್ಲಿ ನಿಮಗೆ ಗೌರವ ಹೆಚ್ಚುವುದು. ನೀವು ಅಜ್ಞಾತ ಮೂಲಗಳಿಂದ ಹಣ ಪಡೆಯಬಹುದು. ವ್ಯಾಪಾರದ ಕಾರಣ ಪ್ರಯಾಣ ಮಾಡಬಹುದು. ರಾಜಕೀಯಕ್ಕೆ ಸಂಬಂಧಿಸಿದ ಜನ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಕುಂಭ ರಾಶಿ, ಕುಟುಂಬ ಸದಸ್ಯರ ಉತ್ತಮ ಸಲಹೆ ನಿಮಗೆ ಇಂದು ಲಾಭ ತರುತ್ತದೆ. ನಿಮ್ಮ ಮುಖ್ಯವಾದ ಗುರಿಗಳನ್ನು ತಲುಪುವಿರಿ. ಆಕಸ್ಮಿಕವಾಗಿ ಅತಿಥಿಗಳ ಆಗಮನವಾಗಬಹುದು. ಇಂದು ತಪ್ಪುಗಳನ್ನು ಮಾಡಬೇಡಿ ಹಾಗೂ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸುಳ್ಳು ಹೇಳಬೇಡಿ. ಸಮಯ ಮತ್ತು ಹಣಕ್ಕೆ ಮಾನ್ಯತೆ ನೀಡಿ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಾಗಬಹುದು. ಇಂದು ನರಗಳಲ್ಲಿ ಒತ್ತಡ ಮತ್ತು ನೋವು ಕಾಣಿಸಿಕೊಳ್ಳಬಹುದು. ಮೀನ ರಾಶಿ, ಅನಗತ್ಯ ವಸ್ತುಗಳ ಖರೀದಿಯಲ್ಲಿ ಖರ್ಚುಗಳು ಹೆಚ್ಚುವವು. ಮಕ್ಕಳ ಪ್ರಗತಿಯನ್ನು ಕಂಡು ಸಂತೋಷ ಪಡುವಿರಿ. ಮನೆಯವರೊಂದಿಗೆ ಸಹನೆಯಿಂದ ವರ್ತಿಸಿ. ಇಲ್ಲದಿದ್ದಲ್ಲಿ ಕಲಹಗಳಾಗುವ ಸಂಭವವಿದೆ. ಅನಾವಶ್ಯಕ ಇತರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಇಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ. ವೈವಾಹಿಕ ಜೀವನದಲ್ಲಿ ಅನ್ಯೂನತೆ ಹೆಚ್ಚುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.